ಕೋಗಿಲೆ ಕಂಠದಿಂದ ಹೊರಹೊಮ್ಮುವ ಹಾಡು. ಈ ಹಾಡಿನಲ್ಲಿ ನನ್ನ ನಗು, ಈ ನಿನ್ನ ನರ್ತನೆಯನ್ನು ನೋಡ್ತಾ ನಿಂತರೆ ಹೇಗೆ ಅನಿಸ್ತಿದೆ ಗೊತ್ತಾ? ಹೇಗೆ ಅನಿಸ್ತಾ ಇದ್ದೀರಿ? ಇದೇನ್ರಿ ಮುಚ್ಚಾಟ ಅಲ್ರಿ? ಇಷ್ಟು ವಯಸ್ಸಾದ್ರು ತೆಲಂಗ್ ಕೂಲ್ ಉದ್ರಿದ್ರು ಇನ್ನೂ ನಿಮ್ಗೆ ಡ್ಯಾನ್ಸ್ ಮಾಡೋ ಚಟ ಬಿಟ್ಟಿರಲ್ಲ. ಅದೇನೋ ಹೇಳ್ತಾರಲ್ರಿ, ಹುಣಸಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ. ಹಂಗೈತ್ರಿ ಇವತ್ತು. ಆಯ್ತ್ರಿ, ನಿಮ್ ಇಷ್ಟದಂತೆ ಆಗ್ಲಿ ಅಲ್ರಿ. ಈ ನಿಮ್ ಖುಷಿ ಯಾಕೋ ಏನೋ ಅನಿಸ್ತಾ ಇದೆಯಲ್ಲ ನನ್ಗೆ. ಡಬಲ್ ಧಮಾಕ ಹೊಡೆದಾರು ನಮ್ಮ ಯಜಮಾನ ನಿನ್ನೆ. ಯಾಕಂದ್ರೆ ನಿನ್ನೆ RCB ಗೆದ್ದಿದ್ದೊಂದು, CSK ಸೋತಿದ್ದೊಂದು. 2 ಸಾಂಗ್ ಹೊಡೆದ್ರು ನಕ್ರೆ ನೀವು. ಆ ನಗು ಎಲ್ಲರ ಬಡೆ ತುರಿಕ್ ಬಂದಿರಲ್ಲ ಒಂದು ಕಿಶಿರಿ. ನಿಮ್ಮ 2 ಪೀಸ್ ನಲ್ಲಿ ಉಪ್ಪಿದೆಯಾ? ತಮ್ಮ ಮನೆಯಲ್ಲಿ ಕಾಣಿಸ್ತಲ್ಲ, ನೆಕ್ಸ್ಟ್ ನಮ್ಮ ರಾಜಾವಲಿ ಬಂದೇ ಬಿಟ್ಟ. ಅತ್ತಿಗೆ ಇದೇನು ಇಷ್ಟು ಹೊತ್ತಾದ್ರೂ ಇನ್ನೂ ಪೂಜೆ ಮುಗಿದಿಲ್ಲವೇ? ಕಾರ್ಯಕ್ರಮ ಈ ತಲೆ ಪೂಜೆ ಇಟ್ಟು ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ಕೊಡ್ತೇವೆ. ಏನಿದು ತಮ್ಮ ಕಪ್ಪು ಬಣ್ಣ? ಅಣ್ಣ, ಇವತ್ತು ನಮ್ಮ ಗ್ರಾಮ ದೇವರ ಶ್ರೀ ಶಿವಲಿಂಗೇಶ್ವರ ಜಾತ್ರೆಯಲ್ಲವೇ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡೆತ್ತಿನ ಗಾಡಿಗೆ ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ ಅಣ್ಣ. ಅದಕ್ಕಾಗಿ ಇದು ಕಪ್ಪು ಬಣ್ಣ. ಏನು ಮಾತನಾಡುತ್ತಿರಬೇಕು? ಕಲಿತವನಾಗಿ ನೀನೇಕೆ ನಮ್ಮ ಎತ್ತುಗಳನ್ನು ಷರತ್ತಿಗೆ ಬಿಟ್ಟೆ? ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರ್ದಾಗಿತ್ತು. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದವು. ಈಗ ನಮ್ಮ ಎತ್ತುಗಳು ಷರತ್ತಿನಲ್ಲಿ ಬಂದಿದ್ದಾವೆಂದಾದರೆ ನಮ್ಮ ಮೇಲೆ ಕಂಡು ಕೊರುತ್ತವೆ. ಆ ಬಂದಗೌಡ ಒಂದು ವೇಳೆ ಆ ಗೌಡ ನಮ್ಮ ಮನೆತನ ಮೇಲೆ ಕಂಡ ಕಾರಿದ್ದೇ ನಿಜವಾದರೆ ಅವನ ಋಣವನ್ನು ಕತ್ತರಿಸಿ ಹಾಕುತ್ತಾನೆ ಈ ನಿನ್ನ ತಮ್ಮ ಗಜೇಂದ್ರ. ಮುಚ್ಚು ಬಾಯಿ, ಮುಚ್ಚುವಂತೆ ಮಾತನಾಡಬೇಡ. ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಬಂದರೆ ಶರಣಾಗುವನಲ್ಲ ಈ ನನ್ನ ತಮ್ಮ. ಗಂಡನೇ ಗಂಡು ಹುಲಿ ಈ ನಿನ್ನ ತಮ್ಮ. ನಿಜವಿದೆ ಮಾವ, ನನ್ನ ಗಂಡ ಆಡಿದ ಮಾತು. ಗಂಡಿಗಲ್ಲಿ ಪುಂಡ ಹುಲಿ ಅಂತಿರುವ ಈ ನನ್ನ ಗಂಡನನ್ನ ಎದುರು ಹಾಕಿಕೊಳ್ಳೋರು ಯಾರು ಇಲ್ಲ. ಯಾಕಮ್ಮ ಸರೋಜ, ಇಂಥ ಗರ್ವದ ಮಾತು ಮೈದುನ, ಈ ರೀತಿ ಮಾತಾಡೋದು ಸರಿಯಲ್ಲ. ನಾವು ಬಡವರು ಸಮಾಧಾನದಿಂದ ಸಾಗಿದರೆ ಸುಗಮವಾಗಿ ಬಾಳುತ್ತೆ ನಮ್ಮ ಸಂಸಾರ. ಹೇಳುವ ಮಾತು ಅಣ್ಣ, ಅತ್ತಿಗೆ ಈ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಮಾತನಾಡುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಣ್ಣ, ಕ್ಷಮಿಸುತ್ತೇನೆ. ಬಾರಿ, ನಾನು ತಪ್ಪು ಮಾಡಿದ್ದಕ್ಕಾಗಿ ಅಣ್ಣ ಅತ್ತಿಗೆ ಹತ್ತಿರ ಕ್ಷಮೆ ಕೇಳುತ್ತೇನೆ. ನೋಡು ಕಂದ, ದೊಡ್ಡೋರು ವಿಷಯಲ್ಲಿ ನೀ ತಲೆ ಹಾಕ್ಬಾರ್ದು. ನೀನ್ ಮೊದಲು ಶಾಲೆಗೆ ಹೋಗಪ್ಪ. ನೋಡ್ರಿ, ಎಲ್ಲರೂ ಜಾತ್ರೆ ಖುಷಿಯಲ್ಲಿ ಊಟ ಮಾಡೋದನ್ನ ಮರ್ಬಿಟ್ಟಿದ್ದೀರ. ಬನ್ನಿ, ನಿಮ್ಗೋಸ್ಕರ ಮೈದ್ನ ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಬಿಸಿ ಬಿಸಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಮತ್ತ ನಿನ್ ಹೊಟ್ಟೆ ಇನ್ನೊಂದು ಸ್ವಲ್ಪ ಮುಂದೆ ಬರಾಕ ರಾಗಿ ಮುದ್ದೆ ಮಾಡಿದ್ವಿ. ನನಗೆ ಇಷ್ಟವಾದ ಮತ್ತೆ ಅದ್ರ ಮೇಲೆ ತುಪ್ಪ ಸುಳಿದು ಕೊಡ್ತೀನಿ. ಇನ್ನೊಂದು 4 ಮಂದಿ ಜಡಿ ಹೇಳ್ತೀನಿ. ಊಟ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ನಿನ್ನ ಬಾಯಿಂದ ಒಂದು ಹಾಡನ್ನ ಕೇಳಬೇಕೆಂಬುದೇ ನೀ ಕೇಳೋದಚ್ಚ, ನಿನ್ಗೋಸ್ಕರ ನಾ ಹಾಡೋದಚ್ಚ. ಅಲ್ಲೊಮ್ಮೈತ್ ನಮ್ದೇನೋ ಆಯ್ತು, ನಿಂದ ಯಾವಾಗಪ್ಪ ಅಂತೀನಿ. ಯಾವಾಗ
ಕೊಡ್ಬೇಕಲ್ಲವೇ? ದೇವರೆಲ್ಲ ನೀ ಕೊಟ್ರ ಆಗತ್ತದ. ಮುಂದೆ ಬರ್ಬೇಕಾರ ಗುಡ್ ನ್ಯೂಸ್ ಕೊಡ್ಬೇಕು. ಏನವ ಸರೋಜ? ಆಯ್ತಮ್ಮ ಅತ್ತೆ. ನೀ ಅಲ್ಲೇ ಹೂ ಅನ್ಬೇಡ. ಕಂದ ವಿಷಯ ಎಲ್ಲ ಸೇರಿ ಹಾಲು ಮಾಡೋಣ, ಡ್ಯಾನ್ಸ್ ಮಾಡೋಣ, ಮಾಡೋಣ. ಬೆಳಗುತ್ತಿರಲಿ ಇಂದು ನಂದ ದೀಪ, ಹಸಿದಾಗ ಅನ್ನ ಕುಡಿದಾಗ ನೀರು ಕೊಡುತ್ತಿದ್ದ ಮೇಲೆ ಸರೋಜ, ನಿನ್ನ ಮಗನಂತೆ ನೋಡ್ಕೋ ಜವಾಬ್ದಾರಿ ನಿನ್ನದಮ್ಮ. ಅಕ್ಕ, ದಯವಿಟ್ಟು ನೀವು ಭಯಪಡಬೇಡಿ, ನಿಮ್ಗೆ ಏನೂ ಆಗುದಿಲ್ಲ. ಅನ್ನ ಅತ್ತಿಗೆಯನ್ನು ಕರೆದುಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋಣ, ನಡೆಯಿರಿ. ಬಾಸು ನಾನೇ ಆಸ್ಪತ್ರೆಗೆ ಹೋಗುತ್ತೇನೆ.
ನಿಮ್ಮಮ್ಮ ಹಾಸ್ಪಿಟಲ್ಗೆ ಹೋಗಿ ಬೇಗ ಬರ್ತಾರೆ. ರೀ ಏನ್ ನೋಡ್ತಾ ಇದ್ದೀರಾ? ಮಗು ಆಟ ಮಾಡ್ತಾ ಇದೆ, ಬನ್ನಿ ಒಳಗಡೆ ಹೋಗೋಣ. ಆಯ್ತು ನೋಡಿ ಸರೋಜ, ಹೋಗೋಣ.